ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. AK-103 ರೈಫಲ್ನ ಅಪ್ಗ್ರೇಡ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತೀಯ ಸೇನೆ ತನ್ನ AK-103 ರೈಫಲ್ಗಳನ್ನು ಸಂಪೂರ್ಣ ಆಧುನಿಕ ಯುದ್ಧ ಯಂತ್ರವಾಗಿ ಪರಿವರ್ತಿಸಲು ಹೊರಟಿದೆ ಅನ್ನೋ ಬಹಳ ಮುಖ್ಯವಾದ ವಿಷಯದ ಬಗ್ಗೆ. ಇದು ಕೇವಲ ಒಂದು ಸಾಮಾನ್ಯ ಅಪ್ಗ್ರೇಡ್ ಅಲ್ಲ, ಇದು ನಮ್ಮ ಯೋಧರ ಯುದ್ಧ ಸಾಮರ್ಥ್ಯವನ್ನು ಇನ್ನೊಂದು ಮಟ್ಟಕ್ಕೆ ಕೊಂಡೊಯ್ಯುವ ದೊಡ್ಡ ಹೆಜ್ಜೆ. ಮೊದಲು ಒಂದು ಪ್ರಶ್ನೆ, AK-103 ಅಂದರೆ ಏನು, ಯಾಕೆ ಅದು ಮುಖ್ಯ? ಭಾರತೀಯ ಸೇನೆ ಕಳೆದ ಕೆಲವು ವರ್ಷಗಳಲ್ಲಿ ರಷ್ಯಾದಿಂದ ಸಾವಿರಾರು AK-103 ರೈಫಲ್ಗಳನ್ನು ಖರೀದಿಸಿದೆ. ಜೊತೆಗೆ ಭಾರತದಲ್ಲೇ ತಯಾರಾಗುತ್ತಿರುವ AK-203 ರೈಫಲ್ಗಳು ಸೇನೆಗೆ ಸೇರ್ಪಡೆಯಾಗುತ್ತಿವೆ. ಈಗ ಸೇನೆ ಹೇಳ್ತಿದೆ, ಈ AK-103 ರೈಫಲ್ಗಳನ್ನು ಹಾಗೆ ಬಿಡಬಾರದು, ಇವುಗಳನ್ನು ಒಂದು ಸಂಪೂರ್ಣ ಆಧುನಿಕ ಕಂಬ್ಯಾಟ್ ಸಿಸ್ಟಮ್ ಆಗಿ ಮಾಡಬೇಕು ಅಂತ. ಅದಕ್ಕಾಗಿ ಗೌರ್ನಮೆಂಟ್ ಮಾರ್ಕೆಟ್ ಪ್ಲೇಸ್ ಮತ್ತು ಸೆಂಟ್ರಲ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಲ್ಲಿ ತಾಜಾ ಟೆಂಡರ್ಗಳನ್ನು ಪಬ್ಲಿಷ್ ಮಾಡಲಾಗಿದೆ ಮತ್ತು ಇವೆಲ್ಲ ಮೇಕ್ ಇನ್ ಇಂಡಿಯಾ ನಿಯಮದ ಅಡಿ, ಅಂದರೆ ಭಾರತೀಯ ಕಂಪನಿಗಳಿಂದಲೇ ತಯಾರಾಗಬೇಕು ಅಂತ. ಸರಿ, ಹಾಗಾದರೆ ಈ ಅಪ್ಗ್ರೇಡ್ನಲ್ಲಿ ಏನೆಲ್ಲ ಬದಲಾಗುತ್ತೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೆಯದು ಹಾಲೋಗ್ರಾಫಿಕ್ ಸೈಟ್ಸ್. ಯೋಚನೆ ಮಾಡಿ, ಒಬ್ಬ ಯೋಧ ರಾತ್ರಿ ವೇಳೆ ಅಥವಾ ದಟ್ಟ ಕಾಡಿನಲ್ಲಿ ಶತ್ರುವನ್ನು ಬೇಗ ಗುರಿ ಮಾಡಬೇಕಾದರೆ ಹಳೆ ಐರನ್ ಸೈಟ್ಸ್ಗಳು ಸಾಕಾಗಲ್ಲ. ಅದಕ್ಕೆ ಸೇನೆ ಈಗ ಹಾಲೋಗ್ರಾಫಿಕ್ ರಿಫ್ಲೆಕ್ಸ್ ಸೈಟ್ಸ್ಗಳನ್ನು ತರಿಸ್ತಿದೆ. ಈ ಸೈಟ್ಸ್ ರಾತ್ರಿ ದೃಷ್ಟಿ ಉಪಕರಣಗಳ ಜೊತೆ ಸಲೀಸಾಗಿ ಕೆಲಸ ಮಾಡುತ್ತವೆ. ಬ್ಯಾಟರಿ ಲೈಫ್ 500ರಿಂದ 1000 ಗಂಟೆಗಿಂತ ಹೆಚ್ಚು ಇರಬೇಕು. ನೀರಿನಲ್ಲಿ ಮುಳುಗಿದರೂ, ಮರಳುಗಾಡಿನಲ್ಲಿ ಬಿಸಿಲಿಗೆ ಒಡ್ಡಾದರೂ, ಮೈನಸ್ ತಾಪಮಾನದಲ್ಲೂ ಇವು ಕೆಲಸ ಮಾಡಬೇಕು. ಜೊತೆಗೆ 3x ಮತ್ತು 5x ಮ್ಯಾಗ್ನಿಫೈಯರ್ಸ್ಗಳನ್ನು ಕೂಡ ಸೇರಿಸ್ತಾ ಇದ್ದಾರೆ. ಇದರಿಂದ ಯೋಧರು ಹತ್ತಿರದ ಗುರಿ ಮತ್ತು 300 ಮೀಟರ್ ದೂರದ ಗುರಿ ಎರಡನ್ನೂ ಒಂದೇ ರೈಫಲ್ನಲ್ಲಿ ನಿಭಾಯಿಸಬಹುದು. ನಾರ್ದರ್ನ್ ಕಮಾಂಡ್ ಒಂದಕ್ಕೆ 2800ಕ್ಕಿಂತ ಹೆಚ್ಚು ಯೂನಿಟ್ಸ್ಗಳು ಬೇಕು ಅಂತ ಟೆಂಡರ್ನಲ್ಲಿ ಕೇಳಲಾಗಿದೆ. ಎರಡನೆಯದು ಲೇಸರ್ ಏಮಿಂಗ್ ಸಿಸ್ಟಮ್ಸ್. ಈ ಅಪ್ಗ್ರೇಡ್ನ ಮತ್ತೊಂದು ಪ್ರಮುಖ ಭಾಗ ಎಂದರೆ ಡ್ಯುಯಲ್ ಬೀಮ್ ಲೇಸರ್ ಪಾಯಿಂಟರ್ಸ್. ಹಗಲಿನಲ್ಲಿ ಕೆಂಪು ಅಥವಾ ಹಸಿರು ಬಣ್ಣದ ವಿಸಿಬಲ್ ಲೇಸರ್ಗಳನ್ನು ಬಳಸಿ ಗುರಿ ಮಾಡಬಹುದು. ರಾತ್ರಿ ವೇಳೆ ಇನ್ಫ್ರಾರೆಡ್ ಲೇಸರ್ಗಳನ್ನು ಬಳಸುತ್ತಾರೆ. ಇದು ನಮ್ಮ ಯೋಧರಿಗೆ ನೈಟ್ ವಿಷನ್ ಗಾಗಲ್ಸ್ಗಳ ಮೂಲಕ ಕಾಣಿಸುತ್ತದೆ, ಆದರೆ ಶತ್ರುವಿಗೆ ಕಾಣಿಸಲ್ಲ. ಕೆಲವು ಮಾಡೆಲ್ಸ್ಗೆ IR ಇಲ್ಯುಮಿನೇಟರ್ಸ್ಗಳು ಕೂಡ ಇರಲಿದ್ದು, ಇದರಿಂದ ಕತ್ತಲೆಯ ಕೋಣೆ ಅಥವಾ ದಟ್ಟ ಕಾಡಿನಲ್ಲಿ ಶಬ್ದ ಮಾಡದೆ, ಬೆಳಕು ತೋರಿಸದೆ ಸ್ಥಳವನ್ನು ಸ್ಕ್ಯಾನ್ ಮಾಡಬಹುದು. ಈ ಲೇಸರ್ಸ್ಗಳನ್ನು ಅಳವಡಿಸಲು AK-103ನ ಹ್ಯಾಂಡ್ ಗಾರ್ಡ್ಸ್ನ MIL STD-1913 ಪಿಕೆಟನಿ ರೈಲ್ಸ್ಗಳ ಜೊತೆ ಬದಲಾಯಿಸಲಾಗುತ್ತಿದೆ. ಇದು ನ್ಯಾಟೋ ಮಟ್ಟದ ಗ್ಲೋಬಲ್ ಸ್ಟ್ಯಾಂಡರ್ಡ್. ಮೂರನೆಯದು ಸಪ್ರೆಸರ್ಸ್. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಈವರೆಗೆ ಸಪ್ರೆಸರ್ಸ್ ಅಂದರೆ ಅದು ಕೇವಲ ವಿಶೇಷ ಪಡೆಗಳಿಗೆ ಮಾತ್ರ ಅಂತ ಇತ್ತು. ಆದರೆ ಈಗ ಭಾರತೀಯ ಸೇನೆಯ ಸ್ಪೆಷಲ್ ಫೋರ್ಸಸ್ ಮತ್ತು ಘಾತಕ್ ಕಮಾಂಡೋ ತಂಡಗಳಿಗೆ ಸಕ್ರಿಯವಾಗಿ ಸಪ್ರೆಸರ್ಸ್ಗಳನ್ನು ಖರೀದಿಸುತ್ತಿದೆ. ಇವು ಕ್ವಿಕ್ ಡಿಅಟ್ಯಾಚ್ ತರಹ ಇರಲಿದ್ದು, ಯಾವುದೇ ಟೂಲ್ ಇಲ್ಲದೆ ಕ್ಷಣಾರ್ಧದಲ್ಲೇ ರೈಫಲ್ಗೆ ಹಾಕಬಹುದು ಮತ್ತು ತೆಗೆಯಬಹುದು. ಗುಂಡು ಹಾರಿಸಿದಾಗ ಬರುವ ಶಬ್ದವನ್ನು 25ರಿಂದ 30 ಡೆಸಿಬಲ್ವರೆಗೆ ಕಡಿಮೆ ಮಾಡುತ್ತವೆ. ಮಜಲ್ ಫ್ಲ್ಯಾಶ್ ಕೂಡ ಸಂಪೂರ್ಣ ಮರೆಮಾಚಲಾಗುತ್ತದೆ. ಇದು ರಾತ್ರಿ ಕಾರ್ಯಾಚರಣೆಯಲ್ಲಿ ಯೋಧನ ಸ್ಥಾನವನ್ನು ಬಹಿರಂಗ ಆಗದಂತೆ ತಡೆಯುತ್ತದೆ. ಡ್ಯೂರಬಿಲಿಟಿ ವಿಷಯದಲ್ಲೂ ಯಾವುದೇ ರಾಜಿ ಇಲ್ಲ. 100ರಿಂದ 200 ರೌಂಡ್ಸ್ ನಿರಂತರ ಹಾರಿಸಿದರೂ ಸಪ್ರೆಸರ್ ಹಾಳಾಗಬಾರದು ಅಂತ ಷರತ್ತು ಇದೆ. ನಾಲ್ಕನೆಯದು
ಟ್ಯಾಕ್ಟಿಕಲ್ ಕಿಟ್ಸ್. ಇಷ್ಟೆಲ್ಲ ಅಪ್ಗ್ರೇಡ್ಸ್ಗಳು ಒಂದು ಸಿಸ್ಟಮ್ ಆಗಿ ಕೆಲಸ ಮಾಡಬೇಕಾದ್ರೆ ಇಡೀ ರೈಫಲ್ನ ಬಾಹ್ಯ ರಚನೆಯೂ ಬದಲಾಗಬೇಕು. ಅದಕ್ಕಾಗಿ ಕಂಪ್ಲೀಟ್ ಟ್ಯಾಕ್ಟಿಕಲ್ ಕಿಟ್ಸನ್ನು ಖರೀದಿಸಲಾಗುತ್ತಿದೆ. 4 ಬದಿಯಲ್ಲೂ ಪಿಕೆಟನಿ ರೈಲ್ಸ್ ಇರೋ ಮಾಡ್ಯುಲರ್ ಹ್ಯಾಂಡ್ ಗಾರ್ಡ್ಸ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಅಂದರೆ ಯೋಧ ತನಗೆ ಬೇಕಾದ ಕಡೆ ಬೇಕಾದ ಆಕ್ಸೆಸರಿಗಳನ್ನು ಹಾಕಿಕೊಳ್ಳಬಹುದು. ಹಳೆ ಫಿಕ್ಸ್ಡ್ ಸ್ಟಾಕ್ ಬದಲಿಗೆ ಅಡ್ಜಸ್ಟಬಲ್ ಟೆಲಿಸ್ಕೋಪಿಕ್ ಅಥವಾ ಫೋಲ್ಡಿಂಗ್ ಬಟ್ ಸ್ಟಾಕ್ ಬರ್ತಿದೆ. ಇದರಿಂದ ಭಾರವಾದ ಬಾಡಿ ಆರ್ಮರ್ಗಳನ್ನು ತೊಟ್ಟಿದ್ದಾಗಲೂ ಇಕ್ಕಟ್ಟಾದ ಜಾಗದಲ್ಲಿ ಫೈರ್ ಮಾಡಬೇಕಾದ ಸಂದರ್ಭದಲ್ಲೂ ರೈಫಲ್ ನಿಭಾಯಿಸೋದು ಸುಲಭವಾಗುತ್ತದೆ. ಹೊಸ ರಬ್ಬರಿಶೆಡ್ ಪಿಸ್ತೂಲ್ ಗ್ರಿಪ್ಸ್ಗಳು ಕೂಡ ಸೇರ್ಪಡೆಯಾಗುತ್ತವೆ. ರೀಕಾಯಿಲ್ ನಿಯಂತ್ರಣ ಮತ್ತು ಹಿಡಿತ ಇನ್ನಷ್ಟು ಗಟ್ಟಿಯಾಗಲಿ ಅಂತ. 5ನೇಯದು ಮೇಕ್ ಇನ್ ಇಂಡಿಯಾ ಅಂಶ. ಇದೆಲ್ಲದರ ಹಿಂದಿರೋ ದೊಡ್ಡ ತತ್ವ ಅಂದರೆ ಅದು ಮೇಕ್ ಇನ್ ಇಂಡಿಯಾ. ಈ ಎಲ್ಲ ಕಾಂಟ್ರಾಕ್ಟ್ಸ್ಗಳು ಕೇವಲ ಕ್ಲಾಸ್ 1 ಲೋಕಲ್ ಸಪ್ಲೈಯರ್ಸ್ಗಳಿಗೆ ಮಾತ್ರ ನೀಡಲಾಗುತ್ತದೆ. ಅಂದರೆ ಸರ್ಕಾರ ಸ್ಪಷ್ಟವಾಗಿ ಹೇಳುತ್ತಿದೆ, ಉಪಕರಣಗಳಲ್ಲಿ 50% ಹೆಚ್ಚು ಭಾರತದಲ್ಲೇ ತಯಾರಾಗಬೇಕು ಅಂತ. ಡೆಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರ್, ಲಡಾಖ್ ಸೇರಿ ದೇಶದ ವಿವಿಧ ಕಮಾಂಡ್ಸ್ಗಳಿಗೆ ಈ ಅಪ್ಗ್ರೇಡ್ಸ್ಗಳು ಹೋಗಲಿವೆ. ಟೆಂಡರ್ಸ್ ಏಪ್ರಿಲ್ 2026ರವರೆಗೂ ಆ್ಯಕ್ಟಿವ್ ಆಗಿವೆ. ಇದರ ಅರ್ಥ ಏನು ಅಂದರೆ ಸೇನೆ ತನ್ನ ಮಾಡರ್ನೈಸೇಷನ್ ಆಗ್ತಿದ್ದಂತೆ ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಕೂಡ ಜೊತೆಗೆ ಬೆಳೆಯುತ್ತದೆ. ವಿದೇಶದ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇದನ್ನು ಒಟ್ಟಾರೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಭಾರತೀಯ ಸೇನೆ ಇನ್ನೂ ಹಳೆ ರೈಫಲ್ಗಳನ್ನು ಗೋದಾಮಿನಲ್ಲಿ ಕೂಡಿಸಿಡಲ್ಲ. ಇರೋ ರೈಫಲ್ಗಳನ್ನು ಅಪ್ಗ್ರೇಡ್ ಮಾಡಿ ಪ್ರತಿ ಯೋಧನ ಕೈಯಲ್ಲೂ ಒಂದು ಸಂಪೂರ್ಣ ಆಧುನಿಕ ಯುದ್ಧ ವ್ಯವಸ್ಥೆ ಇರಬೇಕು ಅಂತ ಅವರು ನಿರ್ಧರಿಸಿದ್ದಾರೆ. ಇದು ನಮ್ಮ ಗಡಿಯಲ್ಲಿ ನಿಂತಿರೋ ಪ್ರತಿ ಯೋಧನ ಸುರಕ್ಷತೆ ಮತ್ತು ಸಾಮರ್ಥ್ಯ ಎರಡನ್ನೂ ಹೆಚ್ಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.